ಹಾಯ್ ಫ್ರೆಂಡ್ಸ್, ಹಲೋ. ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಪಾರ್ಟ್ 2 ವಿಡಿಯೋ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೀವು ಪೋರ್ಟ್ ಬ್ಲೇರಿಗೆ ಬಂದರೆ ಫಸ್ಟ್ ಡೇ ನೀವು ಇದನ್ನು ಪ್ಲ್ಯಾನ್ ಮಾಡಿಟ್ಕೊಳ್ಳಿ. ಪೋರ್ಟ್ ಬ್ಲೇರಲ್ಲಿ ನಿಮಗೆ ಸೆಲ್ಯುಲರ್ ಜೈಲು ಫಸ್ಟ್ ನೋಡ್ಕೊಳಕ್ಕೆ ಇಟ್ಕೊಂಬಿಡಿ. ನಿಮಗೆ ಕೌಂಟ್ರಲ್ಲಿ 30 ರೂಪಾಯಿಗೆಲ್ಲ ಟಿಕೆಟ್ ಸಿಗುತ್ತೆ, ತೊಗೊಂಡು ಬಂದುಬಿಡಿ. ಇಲ್ಲಿ ಗೈಡ್ ಸಿಗ್ತಾರೆ, ನಿಮಗೆ ಪ್ರಾಪರಾಗಿ ಇನ್ಸ್ಟ್ರಕ್ಟ್ ಮಾಡ್ತಾರೆ. ಆರಾಮಾಗಿ ನೋಡ್ಬೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ತುಂಬ ನೂರಾರು ಇದಿದೆ ಅಂದರೆ ಲೈಕ್ ರೂಮ್ಸ್ಗಳಿದೆ. ಇಲ್ಲೆಲ್ಲ ಲೈಕ್ ನೀವು ನೋಡ್ತಾ ಇದ್ರೆ ಅವರಿಗೆ ಹೇಗೆ ರೂಮ್ ಇರ್ತಿತ್ತು, ಎಷ್ಟು ಅಗಲ ಇರ್ತಿತ್ತು, ಅವರಿಗೆ ಎಷ್ಟು ಬೆಳಕು ಬರೋಂಗೆ ವ್ಯವಸ್ಥೆ ಮಾಡಿದ್ರು. ಹೀಗೆ ಎಲ್ಲ ರೂಮ್ಗಳು ಒಂದೇ ಥರ ಇತ್ತು. ಬಟ್ ನಿಜವಾಗ್ಲೂ ಜೈಲ್ ಅಂತ ಏನಾದರೂ ಇದ್ದರೆ ಇದನ್ನೇ ಎಕ್ಸಾಂಪಲ್ಲು, ಬೇರೆ ಯಾವುದೂ ಇಲ್ಲ. ಅಷ್ಟು ಕ್ರೂರವಾಗಿ, ಈವನ್ ಅವ್ರನ್ನ ಎಷ್ಟು ಕ್ರೂರವಾಗಿ ನಡೆಸ್ಕೊಂಡಿದ್ರು ಅಂತ ಗೈಡ್ ಎಕ್ಸ್ಪ್ಲೇನ್ ಮಾಡಿದಾಗಂತೂ ನಿಮಗೆ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ. ಯಾಕಂದರೆ ನಾನು ವೀಡಿಯೋ ಮಾಡಬೇಕಾದ್ರೆ ನಾನು ಎಷ್ಟೋ ಸರಿ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ, ನಂಗೆ ಆಗ್ತಾನೇ ಇಲ್ಲ ಅಂತ. ಆ್ಯಂಡ್ ಕೆಲವೊಂದು ಮಾದರಿಗಳನ್ನು ಕೂಡ ಮಾಡಿ ನಿಲ್ಲಿಸಿದ್ದಾರೆ. ನೀವು ಅದನ್ನು ಕೂಡ ನೋಡ್ಬೋದು, ಅವ್ರನ್ನ ಎಷ್ಟು ಕ್ರೂರವಾಗಿ ನಡೆಸ್ಕೊತಾ ಇದ್ರು ಅಂತ. ಫುಡ್ ಕೂಡ ಎಷ್ಟು ಕೆಟ್ಟನ ಕೊಡ್ತಾಯಿದ್ರು. ಆಮೇಲೆ ಅದರಲ್ಲಿ ಕ್ರಿಮಿಕೀಟಗಳಿರೋ ಫುಡ್ ಕೊಡ್ತಾಯಿದ್ರು. ಊಟದ ಜೊತೆಗೆ ಟಾಯ್ಲೆಟ್ ವ್ಯವಸ್ಥೆ ಕೂಡ ಅಲ್ಲೇ ಮಾಡಿಬಿಡ್ತಿದ್ರು. ಅದು ಎಷ್ಟು ತುಂಬ ಕಷ್ಟ ಆಗ್ತಿದ್ರು. ಆಮೇಲೆ ಲೈಕ್ ಅಲ್ಲಿ ಕಾಲಪಾನಿ ಅಂತ ನೀವು ಕೇಳಿರ್ತೀರ. ಸೊ ಅಲ್ಲಿ ಹೇಗೆ ನಮ್ಮ ಫ್ರೀಡಮ್ ಫೈಟರ್ಸು ಲೈಕ್ ಊರಿಗೂ ಬರೋಕ್ಕಾಗದೆ, ನೀರಿಂದ ಹೊರಗಡೆ ಹೋಗೋಕ್ಕೂ ಆಗದೆ, ನೀರಿಗೆ ಬಿದ್ದು ಸತ್ತು ಹೋಗೋರು. ಹಾಗೆ ಅವರಿಗೆ ಎಷ್ಟು ಕಷ್ಟ ಆಗಿ, ಅಂದರೆ ಆ ಟೈಮಲ್ಲೆಲ್ಲ ತುಂಬ ರೋಗಗಳೆಲ್ಲ ಬಂದು ಸತ್ತಿರೋದು ಹಿಸ್ಟ್ರಿ ಇರ್ಬೋದು. ಅದನ್ನೆಲ್ಲ ಹೇಳಿದ್ದಾರೆ. ನಾವು ಸ್ವತಂತ್ರ ಬರಬೇಕಾದ್ರೆ ಈ ಪ್ರದೇಶ ತುಂಬ ಆಗಿದೆ, ಫಸ್ಟ್ ಸ್ವತಂತ್ರ ಬಂದಿರೋ ಪ್ರದೇಶ ಕೂಡ ಆಗಿದೆ. ಆ್ಯಂಡ್ ಇಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ ನಮ್ಮ ಫ್ರೀಡಮ್ ಫೈಟರ್ಸು. ಪ್ರತಿಯೊಬ್ಬರದ್ದು ಸ್ಟ್ಯಾಚ್ಯೂ ಮಾಡಿ ಅಲ್ಲಿ ಹೊರಗಡೆ ಕೂಡ ನಿಲ್ಲಿಸಿದ್ದಾರೆ. ಆ್ಯಂಡ್ ಇಲ್ಲಿ ನೈಟ್ ಶೋ ಕೂಡ ಇರುತ್ತೆ. ನೀವು ರಾತ್ರಿ ಬಂದು ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ಸಂಜೆ ಬಂದು ನೋಡ್ಬೋದು. ಆಮೇಲೆ ಇಲ್ಲಿ ವ್ಯೂಸ್ ತುಂಬ ಚೆನ್ನಾಗಿದೆ. ವ್ಯೂಸ್ ಅಂತೂ ಅಲ್ಟಿಮೇಟ್ ಆಗಿದೆ. ನೀವು ಇಲ್ಲಿ ಬಂದು ಮೇಲೆ ಬಂದು ನೋಡಿದ್ರೆ ನಿಮಗೆ ವ್ಯೂಸ್ ಚೆನ್ನಾಗಿ ಕಾಣಿಸುತ್ತೆ. ಬಟ್ ನೀವು ಬಂದು ನೈಟ್ ಶೋ ಇರುತ್ತೆ, ಆವಾಗ ಲೈಕ್ ನಿಮಗೆ ಇದು ಆನ್ಲೈನಲ್ಲಿ ಬುಕ್ ಮಾಡಬೇಕು ಟಿಕೆಟ್ನ. ಅದು ನಿಮಗೆ ಆಫ್ಲೈನಲ್ಲಿ ಸಿಗೋದಿಲ್ಲ. ಆದರೆ ಅದನ್ನು ಒನ್ ಡೇ ನೀವು ಬಂದಿರ್ತೀರಲ್ಲ, ಅದು ಮಾರ್ನಿಂಗೇ ನೀವು ಬುಕ್ ಮಾಡ್ಕೊಂಬಿಡಿ. ಇಲ್ಲ ಅಂತಂದರೆ ನಿಮಗೆ ಟಿಕೆಟ್ ಸಿಗೋದು ಕಷ್ಟ ಆಗುತ್ತೆ. ನಮಗೆ ಲಾಸ್ಟ್ ಮೂಮೆಂಟಲ್ಲಿ ಟಿಕೆಟ್ ಸಿಗಲಿಲ್ಲ, ನಮ್ಗೆ ವಿಷಯ ಗೊತ್ತಿರಲಿಲ್ಲ. ಸೊ ನಾವು ಆ ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ. ಆ್ಯಂಡ್ ನಮಗೆ ಹ್ಯಾವ್ಲಾಕಿಗೆ ಕನೆಕ್ಟ್ ಇರೋ ಫೇರಿ ಕೂಡ ನೆಕ್ಸ್ಟ್ ಡೇ ಡಿಫ್ರೆಂಟ್ ಟೈಮ್ ಇತ್ತು. ಅದಕ್ಕೆ ನಮಗೆ ಅದು ಕೂಡ ಅದನ್ನ ನೋಡೋಕ್ಕೆ ಚಾನ್ಸಸ್ ಸಿಗಲಿಲ್ಲ. ಅದು ನಮ್ಗೆ ತುಂಬ ಬೇಜಾರಿದೆ. ಬಟ್ ರಿಮೈನಿಂಗ್ ಎಲ್ಲ ನೀಟಾಗಿ ಕವರ್ ಮಾಡಿದ್ದೀವಿ. ಇಲ್ಲಿ ವ್ಯೂಸ್ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ ಹೊರಗಡೆ. ಬಟ್ ಎಲ್ಲ ಕಡೆ ಸಮುದ್ರನೇ ಇದೆ. ಆಲ್ಮೋಸ್ಟು 572 ದ್ವೀಪಗಳಿದೆ ಅಂತ ಕೇಳ್ಪಟ್ಟಿದ್ದೀನಿ. ಆ್ಯಂಡ್ 32 ದ್ವೀಪದಲ್ಲಿ ಜನ ಇದ್ದಾರೆ. ಹಾಗೆ ನೀವು ಹೇಗೆ ಹೋಗಬೇಕು, ಆಟೋ ಡ್ರೈವರ್ ನಂಬರ್ ಇರ್ಬೋದು, ಅಥವಾ ನಿಮಗೆ ಹೇಗೆ ಕಾರ್ ಡ್ರೈವರ್ ನಂಬರ್ ಇರ್ಬೋದು, ಯಾರ್ದಾದ್ರು ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ಇನ್ನು ವೀಡಿಯೋಸ್ ಯಾವ್ದಾದ್ರು ಅಪ್ಲೋಡ್ ಮಾಡಬೇಕು, ಯಾವ್ದಾದ್ರು ರಿಲೇಟೆಡ್ ಅಂದರೆ ನಾನೆಲ್ಲ ಇಟ್ಕೊಂಡಿದ್ದೀನಿ ತುಂಬ ವೀಡಿಯೋಸು, ಅದರಲ್ಲಿ ಅಪ್ಲೋಡ್ ಮಾಡ್ತೀನಿ. ಹ್ಯಾವ್ಲಾಕ್ದಿರ್ಬೋದು, ಪೋರ್ಟ್ ಫೇರಿದಿರ್ಬೋದು. ಆಮೇಲೆ ನಿಮಗೆ ಅಲ್ಲಿ ಕಾಂಟ್ಯಾಕ್ಟ್ ಪರ್ಸನ್, ಆಟೋ ಕಾಂಟ್ಯಾಕ್ಟ್ ಪರ್ಸನ್ ಎಲ್ಲ ನಾನು ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ಕಳಿಸ್ತೀನಿ. ನಾನು ಒಂದು ವೀಡಿಯೋ ಹಾಕಿದ್ದೆ, ಅದು ಜಾಸ್ತಿ ರಿವ್ಯೂ ಬಂದಿರಲಿಲ್ಲ. ಹಾಗಾಗಿ ನನಗೆ ಲೈಕ್ ಮೋಟಿವೇಶನ್ ಸಿಗಲಿಲ್ಲ. ಬಟ್ ಸ್ಟಿಲ್ ರೀಚ್ ಆಗೇ ಆಗುತ್ತೆ ಎಲ್ರಿಗೂ ಅನ್ನೋ ಧೈರ್ಯದ ಮೇಲೆ ನಾನು ಸೆಕೆಂಡ್ ವೀಡಿಯೋ ಮಾಡಿದ್ದೀನಿ. ಬಟ್ ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ. ಯಾಕಂದರೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ನಾನು ಬೆಸ್ಟ್ ಸಜೆಸ್ಟ್ ಮಾಡೋದು ಅಂದರೆ ಕಾರ್ಗಿಂತ ಆಟೋನ ಪ್ರಿಫರ್ ಮಾಡಿ. ಆ್ಯಂಡ್ ಆಟೋ ಡ್ರೈವರ್ ಕೂಡ, ನಾನು ಕಾಂಟ್ಯಾಕ್ಟ್ ಮಾಡಿರೋ ಆಟೋ ಡ್ರೈವರ್ ತುಂಬ ಒಳ್ಳೆಯವರು. ಆ್ಯಂಡ್ ಅವರು ಕೂಡ ಗೈಡ್ ಮಾಡ್ತಾರೆ, ನಾವು ಎಲ್ಲಿ ಹೋಗ್ಬೇಕು, ನಮಗೇನು ಬಿಫೋರ್ ಏನು ಪ್ಲ್ಯಾನ್ ಇಲ್ಲ ಅಂತಂದರೆ ಎಲ್ಲಿ ಹೋಗಬೇಕು, ಹೇಗೆ ಹೋಗಬೇಕು, ಪ್ರತಿಯೊಂದು ಹೇಳ್ತಾರೆ.